ನಾರಾಯಣ ಅಪ್ಪ ವಾಸು ಪಾಠಕ್ಕೆ ಯಾಕೆ ಬರ್ಲಿಲ್ಲ? ಕೂತಲ್ಲೇ ಕೂತು ಕೇಳಿದ್ದನ್ನೇ ಕೇಳಿ ಬೇಸರ ಬಂತು. ಅದಕ್ಕೆ ಮರದಲ್ಲೇ ಕೂತು ಕೇಳಿಸ್ಕೊಂಡೆ. ಬೇಕಾದ್ರೆ ಕೇಳಿ ಹೇಳ್ತೇನೆ. ಅದಲ್ಲ ಅಂದ್ರಿ. ಅಥ ಸಂಹಿತಾಯ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಎಂಬ ಭಾಗ ಪಾಠ ಮಾಡಿದ್ರಿ, ಸರಿತಾನೆ? ಅಪ್ಪ ಅಪ್ಪ ನನ್ನ ತಲೆ ನೋವೆಲ್ಲ ಗುಣ ಆಯ್ತು. ಓ ಹೌದಾ? ವಾಸು, ನಿನ್ನ ವಿಷಯದಲ್ಲಿ ನನ್ನ ಲೆಕ್ಕಾಚಾರ ತಪ್ಪಾಯ್ತು. ನಾಳೆ ಅಗತ್ಯಾಯ ಸಮುದ್ರದ ಬಳಿ ಆಟ ಆಡೋಣ. ಊಟದ ಕೋಲ ಇದೆ, ನೋಡ್ಲಿಕ್ಕೆ ಹೋಗೋಣ. ಇಲ್ಲಪ್ಪ, ನಾನ್ ಬರೋಲ್ಲ. ನೀವ್ ಬಾಚುದೆ ಯಾವಾಗ್ಲೂ ರಾಮಾಯಣ. ಎಲ್ಲರಿಗಿಂತ ಮೊದ್ಲು ಕೋಲದ ಗದ್ದೆ ಬಳಿ ನಾನೇ ಕಾದಿರ್ತೇನೆ, ಆಯ್ತಾ? ಓ ನಾಳಿನ ತಿರುಗುದು ಬೂಜಲು ಬೇಡ್ದು ನಿನ್ ಕಾಲಿಗೆ ಭೋಜ ಬಂಧನ ಕರ್ತಂದಿರ್ತಾರೆ ಪುರುಷರೆಂದು ಪಂಡೇರಿ. ಅಕ್ಕ ಹಾಲು ಎಲ್ಲಿಂದ? ಅಕ್ಕ, ನನಗೆ ಇನ್ನೊಂದು ಲೋಟ ಹಾಲು, ಇನ್ನೊಂದು ಕಡುಬು. ಮತ್ ಕೇಳ್ಬೇಡ, ಮೈಗಾಗಲ್ಲ. ಮಗುವಿನಲ್ಲಿ ಹುರುಳಿ ತಿನ್ ಮಾಡಿದ್ರದ್ದಂತ ನಂಗಿನ್ನೂ ಗೊತ್ತಿಲ್ಲ. ಏ ವಾಸು, ನಾ ಭೂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ಗುಡಿ ಗೋಪುರದ ಮೇಲೆ ಹತ್ತಬಾರ್ದು. ಅಮ್ಮ ಅಮ್ಮ.
ಎಲ್ಲರಿಗೂ ಹೇಳಿ ನೀನೇ ತಡ ಮಾಡಿದೆ. ಏನಾಯ್ತು ಅಂತ ತುಂಬಾ ಪೆಟ್ಟಾಗ್ತಿದ್ದೀನಿ. ಹೋಗೋಣ ಬಾ. ಏನ್ ಮಾಡ್ತಿದ್ಯಪ್ಪ ಇಲ್ಲಿ? ಏನ್ ಮಾಡ್ತಿದ್ಯೋ? ನೀವ್ಯಾಕೆಲ್ಲ ಹುಡುಕೊಂಡ್ ಬಂದ್ರಪ್ಪ? ನಾನೇ ಬರ್ತಿದ್ನಲ್ಲ. ಬಾ ಬಾ. ನಿಮ್ಮಮ್ಮ ಸುಮ್ನಿರ್ತಾಳೇನೋ? ಒಂದು ಗಳಿಗೆ ನಿನ್ನ ಕಾಣದೇ ಇದ್ರೆ ನನ್ನ ಮಗನ್ ಹುಡ್ಕೊಂಬನ್ನಿ ಅಂತ ಪ್ರಾರಂಭಿಸ್ತಾಳೆ. ಅವಳಿಗೆ ಆ ಮದ್ವೆ ಮನೆ ನೆನಪು ಇನ್ನೂ ಮರ್ತೇ ಇಲ್ಲ. ಆ ಮದ್ವೆ ಮನೆ ಮುಂದೆ ನಿನ್ ಕೈ ಹಿಡ್ಕೊಂಡ್ ಬರ್ತಾ ಇದ್ದೆ. ನಾನು ನಿನ್ ಕೈ ಬಿಟ್ಬಿಟ್ಟೆ. ಹಸು ಗೋಮಾತೆ ಅಂತೇಳಿ ಅದನ್ನೇ ಹೊಡೆದ್ನಲ್ಲ ಅಂತ ನನಗೆ ಅಳು ಬಂತು. ಅಷ್ಟರಲ್ಲಿ ನಿಮ್ ನೆನಪಾಯ್ತು. ಮದುವೆ ಮನೆ ಒಳಗ್ ಬಂದೆ. ಮಂಗಲಂ ದೇವಕಿ ಪುತ್ರ ಮಂಗಲಂ ಗರುಡಧ್ವಜ ತದೇವ ಲಗ್ನಂ ಸೂರ್ಯಂ ತದೇವ ತಾರಾಬಲಂ ಚಂದ್ರಬಲಂ. ಹೆಂಗಸರು ಹಾಡ್ತಾ ಇದ್ರು. ಎಲ್ಲೆಡೆ ಆನಂದದ ಅಲೆ ಹಬ್ಬಿತ್ತು. ನನಗೂ ತುಂಬಾ ಆನಂದ ಆಯ್ತು. ಮತ್ತೆ ನಿಮ್ಮನ್ನು ಹುಡುಕ್ರೆ. ನೀವು ನಗ್ತಾ ಇದ್ರಿ. ನನಗ ಆನಂದವಾಗಿ ಕುಣಿದು ಬಿಡ್ಬೇಕು ಅಂತ ಅನ್ನಿಸ್ತು. ಹಾಗೆ ಕುಣಿತಾ ಕುಣಿತಾ ನೇರ ಬಂದ್ಬಿಟ್ಟೆ. ನಾನ್ ನಗ್ತಾ ನಗ್ತಾ ಮುಂದೆ ಹೋದೆ. ಅಲ್ಲ, ಗುಡಿ ಬಾಗ್ಲಲ್ಲೇ ಕಾಣಿಗೆ ಸಿಕ್ಕ. ಮುಂದೆ ಕೂಡ್ದೆ.